ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ಟಾದ ಹಿನ್ನೆಲೆಯಲ್ಲಿ ನದಿ ತೀರದ ಜನರಲ್ಲಿ ಆತಂಕ ಸಹಜವಾಗಿಯೇ ಹೆಚ್ಚಾಗ್ತಾ ಇದೆ. 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಈಗ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ನದಿ ಪಾತ್ರದ ಗ್ರಾಮಸ್ಥರು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಳ್ಳಾರಿಯ ಕಂಪ್ಲಿ ಕೋಟೆಯ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಂದು ಕಡೆ ನೆರೆಯ ಭೀತಿ, ಮತ್ತೊಂದು ಕಡೆ ಮುಂದೆ ಕೃಷಿಗೆ ನೀರು ಹೆಂಗೆ ಅನ್ನುವಂತಹ ಚಿಂತೆ. ಇದು ಸದ್ಯಕ್ಕೆ ಟಿಬಿ ಡ್ಯಾಮ್ನಿಂದ ಅಲ್ಲಿ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಸೃಷ್ಟಿಯಾಗಿರುವಂತಹ ಅವಾಂತರ. ಇದರ ಹೊಣೆಯನ್ನು ಯಾರು ಹೊರ್ತಾರೆ ಏನು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ನದಿ ಪಾತ್ರದ ಜನರಲ್ಲಂತೂ ಆತಂಕ ಮನೆ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಕ್ಷಣದಿಂದ ಕ್ಷಣಕ್ಕೆ ನೀರಿನ ಹರಿವು ಜಾಸ್ತಿ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕಂಪ್ಲಿ ಭಾಗದಲ್ಲಿ ಜನರ ಪರಿಸ್ಥಿತಿ ಸದ್ಯಕ್ಕೆ ಏನಾಗ್ತಾ ಇದೆ, ಅಧಿಕಾರಿಗಳು ಏನೆಲ್ಲ ಕ್ರಮಗಳ ಮೊರೆ ಹೋಗ್ತಾ ಇದ್ದಾರೆ ಅಂತ? ಪ್ರೇಮ್ ಕುಮಾರ್, ಸದ್ಯಕ್ಕೆ ತುಂಗಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ 90,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಇದರಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಆದರೆ 19ನೇ ಕ್ರಸ್ಟ್ ಗೇಟ್ ಏನು ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಇದರ ಪರಿಣಾಮವಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ನದಿಗೆ ಬಿಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈಗ ನದಿ ಪಾತ್ರದ 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಹೀಗಾಗಿನೇ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಕೋಟೆ ಏರಿಯಾದಲ್ಲಿರ್ತಕ್ಕಂಥ ಜನರನ್ನು ಈಗಾಗಲೇ ಜಿಲ್ಲಾಡಳಿತ ಕೂಡ ಸ್ಥಳಾಂತರವನ್ನ ಮಾಡಿದೆ. ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಇರುತ್ತದೆ. ಮತ್ತೊಂದು ಕಡೆಗೆ ಕಂಪ್ಲಿ ಭಾಗದಲ್ಲಿ ಜನ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಯಾವ ಕ್ಷಣದಲ್ಲಿ ಇನ್ನಷ್ಟು ಪ್ರಮಾಣದ ನೀರು ಬರುತ್ತೆ, ನಮ್ಮ ಮನೆಗೂ ಕೂಡ ನೀರು ನುಗ್ತಕ್ಕಂಥ ಭೀತಿ ಇದೆ ಅನ್ನುವಂಥ ಆತಂಕದಲ್ಲಿನೇ ಜನರಿದ್ದಾರೆ. ಇಡೀ ರಾತ್ರಿಯೂ ಕೂಡ ಜನ ಯಾರೊಬ್ಬರು ಕೂಡ ನಿದ್ದೆ ಮಾಡಿಲ್ಲ. ಹೀಗಾಗಿ ಆತಂಕದಲ್ಲಿನೇ ದಿನಗಳನ್ನ ಅಂದ್ರೆ ನಿನ್ನೆ ಇಡೀ ರಾತ್ರಿಯನ್ನು ಕಳೆದಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಪ್ರೇಮ್. ಏನಂದ್ರೆ ಈಗಾಗಲೇ 90,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಇನ್ನಷ್ಟು ಪ್ರಮಾಣದಲ್ಲಿ ಅಂದ್ರೆ 1,10,000 ಕ್ಯೂಸೆಕ್ ನೀರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬಿಡಬಹುದು. ಅಂದ್ರೆ ಒಟ್ಟಾರೆಯಾಗಿ 2 ಲಕ್ಷ ಕ್ಯೂಸೆಕ್ ಅಧಿಕ ನೀರನ್ನ ತುಂಗಭದ್ರಾ ನದಿಗೆ ಹರಿಬಿಟ್ಟಿದೆ. ಆದ್ರೆ ಈಗೇನು ಕಾಣಿಸ್ತಾ ಇದೆ ಕೋಟೆ ಏರಿಯಾ, ಈ ಏರಿಯಾ ಸಂಪೂರ್ಣವಾಗಿ ಅಂದ್ರೆ ಆ ಭಾಗಶಃ ಮುಳುಗಡೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನರು ಕೂಡ ಈಗಾಗಲೇ 1 ವಾರದ ಹಿಂದಷ್ಟೇ ಇಲ್ಲಿಂದ ಸ್ಥಳಾಂತರಗೊಂಡಿದ್ರು. ಮತ್ತೆ ಇದೀಗ ನೀರು ನುಗ್ತಕ್ಕಂಥ ಭೀತಿ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರನ್ನ ಒಂದಿಷ್ಟು ಜನರು ಮಾತ್ರ ಈಗಾಗಲೇ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿದೆ. ಆದ್ರೆ ಇನ್ನೊಂದಿಷ್ಟು ಜನರು ನೋಡೋಣ ಯಾವಾಗ ನೀರು ಬರುತ್ತೆ ಅವಾಗ ಹೋದ್ರಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಆದ್ರೆ ಇಷ್ಟೊಂದು ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಅಪಾಯದ ಮಟ್ಟವನ್ನ ಮೀರಿ ತುಂಗಭದ್ರಾ ನದಿ ಹರಿತಾ ಇದ್ರು ಸಹಿತ ಒಂದಿಷ್ಟು ಜನ ಇಲ್ಲೇನೆ ನದಿ ದಡದಲ್ಲಿನೇ ಬಟ್ಟೆ ತೊಳಿತಾ ಇರುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರುವಂತದನ್ನು ಕೂಡ ಕಾಣಬಹುದು. ಅಂದ್ರೆ ಮತ್ತೊಂದು ಕಡೆಗೆ ಜನರು ಜಾನುವಾರುಗಳನ್ನ ಕಟ್ಕೊಂಡು ಇದುವರೆಗೂ ಕೂಡ ಇದೇ ಜಾಗದಲ್ಲಿ ಇದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನ ತುಂಗಭದ್ರಾ ನದಿಗೆ ಹರಿಬಿಡಲಾಗಿದೆ ಬಿಡುತ್ತೆ ಅನ್ನುವಂತ ಮಾಹಿತಿಯನ್ನ ಟಿಬಿ ಬೋರ್ಡ್ ಅಧಿಕಾರಿಗಳು ಕೊಟ್ಟಿದ್ದಾಗಲೂ ಸಹಿತ ಇನ್ನೂ ಕೆಲವೊಂದಿಷ್ಟು ಜನ ಇಲ್ಲಿಂದ ಸ್ಥಳಾಂತರಗೊಂಡಿಲ್ಲ. ಹೀಗಾಗಿ ಕೊಪ್ಪಳ, ಬಳ್ಳಾರಿ, ರಾಯಚೂರು ಮತ್ತು ವಿಜಯನಗರ ಜಿಲ್ಲೆಗಳ 30ಕ್ಕೂ ಹೆಚ್ಚು ಗ್ರಾಮಗಳ ಜನರಿಗೆ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಕ್ಷಣಕ್ಕೂ ಸಹಿತ ಆತಂಕ ಹೆಚ್ಚಾಗ್ತಾನೆ ಇದೆ. ಯಾಕಂದ್ರೆ ಅಪಾರ ಪ್ರಮಾಣದ ನೀರು ಬಿಡಲೇಬೇಕಾಗುತ್ತೆ. ಯಾಕಂದ್ರೆ 105 TMC ಸಾಮರ್ಥ್ಯ ಸಂಗ್ರಹದ ಜಲಾಶಯದಲ್ಲಿ ಇದೀಗ ಬರೋಬ್ಬರಿ 105 TMC ನೀರೇ ಸಂಗ್ರಹವಾಗಿದೆ. ಹೀಗಾಗಿ ಈಗಾಗಲೇ ಸಚಿವರು ಹೇಳಿರುವಂತಹ ಮಾಹಿತಿಯ ಪ್ರಕಾರ 60 TMC ನೀರನ್ನ ಜಲಾಶಯದಿಂದ ಹೊರಗಡೆ ಬಿಡಬೇಕು. ಒಂದ್ ವೇಳೆ ಇಲ್ಲದೆ ಇದ್ರೆ ಮತ್ತಷ್ಟು ಅಪಾಯದ ಮುನ್ಸೂಚನೆ ಇದೆ. ಹೀಗಾಗಿ ಅಷ್ಟೊಂದು ಪ್ರಮಾಣದ ನೀರನ್ನ 2-3 ದಿನದಲ್ಲಿ ಮಾತ್ರ ಖಾಲಿ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಸರಿಸುಮಾರು 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ ವರೆಗೂ ಸಹಿತ ನೀರನ್ನ ಹೊರಗೆ ಬಿಡಲೇಬೇಕಾಗುತ್ತೆ. ಇದರಿಂದಾಗಿ ನದಿ ಪಾತ್ರದ ಬಹುತೇಕ ಗ್ರಾಮಗಳಿಗೆ ನೀರು ನುಗ್ಗುವಂತ ಭೀತಿ ಶುರುವಾಗಿದೆ. ಈಗಾಗಲೇ ಆಯಾ ಜಿಲ್ಲಾಡಳಿತಗಳು ನದಿ ತೀರಕ್ಕೆ ಜಾನುವಾರು ಹೋಗದಂತೆ ಈಗಾಗಲೇ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಒಂದು ಮಾತನ್ನ ಹೇಳಬೇಕು ಪ್ರೇಮ್ ಕುಮಾರ್, ಒಂದಿಷ್ಟು ನಿರಾಳರಾಗಿದ್ರು ಜನ ಪ್ರವಾಹ ತಗ್ಗಿದೆ ಅಂತ ಹೇಳಿದ್ರೆ ಇದೀಗ ಮತ್ತೆ ಪ್ರವಾಹದ ಭೀತಿ ಎದುರಾಗಿರೋದ್ರಿಂದ ಜನರಲ್ಲಿ ಆತಂಕವು ಸಹಿತ ಮತ್ತಷ್ಟು ಮನೆ ಮಾಡಿದೆ.